Hello everyone. In today's class, we are going to know about the commutation. Okay. So here commutation means it is a process of turning off the SCR. It is a process of turning off the SCR. Okay. So here it make use of an external circuit to turn off the SCR. Okay. So the process of turning off of the SCR using the external circuit is called commutation here. Okay. So it needs that is the commutation is needed to turn off the SCR. Okay. ಸೊ ಇಲ್ಲಿ ನಾವು ಕಾಂಪಿಟೇಷನ್ ಅಂದರೆ ಇಟ್ ಇಸ್ ಎ ಪ್ರೊಸೆಸ್ ಆಫ್ ಟರ್ನ್ ಆಫ್ ದಿ ಎಸ್ ಸಿ ಆರ್ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಎಲ್ಲಿ ಎಸ್ ಸಿ ಆರ್ನ ನಾವು ಟರ್ನ್ ಆಫ್ ಮಾಡಬೇಕು ಅಂದರೆ, ಇನ್ನು ಫಾರ್ ಎಕ್ಸಾಂಪಲ್ ಲ್ಯಾಬಲ್ಲಿ ನೀವು ಎಸ್ ಸಿ ಆರ್ ಕಾಂಪೊನೆಂಟ್ ಯೂಸ್ ಮಾಡ್ತೀರಾ, ಅಲ್ಲೇನು ಈ ಥರ ಎಕ್ಸ್ಟರ್ನಲ್ ಕಾಂಪಿಟೇಷನ್ ಸರ್ಕ್ಯೂಟ್ ಯೂಸ್ ಮಾಡೋ ನೆಸಿಟಿ ಇಲ್ಲ. ಜಸ್ಟ್ ವಿ ಎ ಕೆ ಝೀರೋ ಮಾಡಿದ್ರೆ ಆಫ್ ಆಗುತ್ತೆ. ಹಾಗಾದ್ರೆ ಎಲ್ಲಿ ಯೂಸ್ ಆಗುತ್ತಿದ್ದು ಕಾಂಪಿಟೇಷನ್ ಸರ್ಕ್ಯೂಟ್ ಅಂದರೆ ಸರ್ಕ್ಯೂಟ್ಸಲ್ಲಿ. ಅಂದರೆ ನೀವು ಎಲ್ಲಿ ಈ ಎಸ್ ಸಿ ಆರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಿರೋ, ಎಸ್ ಸಿ ಆರ್ ಅಪ್ಲಿಕೇಶನ್ಸ್ ಇದೆಯಲ್ಲ, ಈಗ ಇನ್ವರ್ಟರ್ಸಲ್ಲಿ ಯೂಸ್ ಮಾಡ್ತಾರೆ, ಚಾಪರ್ಸಲ್ಲಿ ಯೂಸ್ ಮಾಡ್ತಾರೆ, ಅದೇ ಥರ ರೆಕ್ಟಿಫೈ ಸರ್ಕ್ಯೂಟಲ್ಲಿ ಕಂಟ್ರೋಲ್ ರೆಕ್ಟಿಫೈ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಆ ಥರ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡಿದಾಗ ಸೊ ಏನಾಗುತ್ತೆ, ಅದು ನೀವು ಪವರ್ ಸಪ್ಲೈ ಆನ್ ಮಾಡಿದ ತಕ್ಷಣ ಆನ್ ಆಗಿರೋ ಎಸ್ ಸಿ ಆರ್ ಆಫ್ ಆಗಬೇಕಂದ್ರೆ, ಯಾಕೆಂದರೆ ಎಸ್ ಸಿ ಆರ್ನ ಯಾಕೆ ಯೂಸ್ ಮಾಡ್ತೀವಿ, ಸ್ವಿಚಿಂಗ್ ಡಿವೈಸಾಗಿ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆನ್ ಆಗಿರೋ ಎಸ್ ಸಿ ಆರ್ ಆಫ್ ಆಗಬೇಕಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ಪರ್ಟಿಕ್ಯುಲರ್ ಡಿವೈಸಸಲ್ಲಿ ಎಸ್ ಸಿ ಆರ್ನ ಯೂಸ್ ಮಾಡಿದಾಗ ಮಾತ್ರ ಈ ಕಾಂಪಿಟೇಷನ್ ಸರ್ಕ್ಯೂಟು ವರ್ಕ್ ಆಗ್ತಾ ಹೋಗುತ್ತೆ, ಬೇಕಾಗುತ್ತೆ. ಕಾಂಪಿಟೇಷನ್ ಸರ್ಕ್ಯೂಟು ನೆಸಿಟಿ ಇರುತ್ತೆ ಅಲ್ಲಿ. ಸೊ ನೀವು ಲ್ಯಾಬಲ್ಲೆಲ್ಲ ಎಸ್ ಸಿ ಆರ್ ಯೂಸ್ ಮಾಡ್ತೀರಾ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅಂದರೆ, ಅಲ್ಲೇನು ಕಾಂಪಿಟೇಷನ್ ಸರ್ಕ್ಯೂಟ್ ಯೂಸ್ ಮಾಡಿಕೊಂಡು ಎಸ್ ಸಿ ಆರ್ನ ಟರ್ನ್ ಆಫ್ ಮಾಡಿ ನೆಸಿಟಿ ಇಲ್ಲ. ಜಸ್ಟ್ ಏನು ಮಾಡ್ತೀರಾ, ಸಪ್ಲೈನ ರಿಮೂವ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಆಫ್ ಆಗುತ್ತೆ ಎಸ್ ಸಿ ಆರ್. ಓಕೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾಂಪಿಟೇಷನ್ ಸರ್ಕ್ಯೂಟ್ಸ್ ಆರ್ ಅವೈಲೇಬಲ್. ಸೊ ಫಸ್ಟ್ ಒನ್ ಈಸ್ ನ್ಯಾಚುರಲ್ ಕಾಂಪಿಟೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫೋರ್ಸ್ಡ್ ಕಾಂಪಿಟೇಷನ್. So this is the circuit diagram and its waveform of the natural commutation. Okay. So ಏನಿದು ನ್ಯಾಚುರಲ್ ಕಾಂಪಿಟೇಷನ್ ಅಂದರೆ ಏನಪ್ಪ ಅಂದರೆ, ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದಟ್ ದಿ ಎ ಸಿ ಸಪ್ಲೈ ಮೇನ್ಸ್ ಎ ಸಿ ಸಪ್ಲೈ ಇಸ್ ಗಿವೆನ್ ಟು ದಿ ಎಸ್ ಸಿ ಆರ್ ಥ್ರೂ ದಿ ಲೋಡ್ ರೆಜಿಸ್ಟರ್ ಆರ್ ಅಲ್ವಾ. ಅಂದರೆ ಇಲ್ಲಿ ಏನು ಮಾಡ್ತೀವಿ ನಾವು, ಥ್ರೂ ಅಂದರೆ ಎಸ್ ಸಿ ಆರ್ನ ಏನು ಮಾಡ್ತಿದ್ದೀವಿ, ಸ್ವಿಚಿಂಗ್ ಡಿವೈಸಾಗಿ ಯೂಸ್ ಮಾಡ್ಕೊಂಡಿವಿ. ಥ್ರೂ ಎಸ್ ಸಿ ಆರು ಲೋಡ್ ರೆಜಿಸ್ಟರ್ ಆರ್ಗೆ ನಾವು ಎ ಸಿ ಸಪ್ಲೈನ ಕೊಡ್ತಾ ಇದ್ದೀವಿ. ಇದು ಇಂಪಾರ್ಟೆಂಟ್, ಎ ಸಿ ಸಪ್ಲೈ ಯೂಸ್ ಮಾಡ್ತೀವಿ. So always in natural commutation AC supply is used. Okay. So that means ಏನಾಗುತ್ತೆ, this natural commutation does not requires any external components to turn off the SCR here. ಯಾವುದೇ external components ಬೇಕಾಗಿಲ್ಲ SCR ಆಫ್ ಆಗೋದಕ್ಕಿಲ್ಲಿ. So it uses only the AC supply to turn off the SCR. ಬರೀ ಎ ಸಿ ಸಪ್ಲೈಯಿಂದನೇ, ಅದು ಆಲ್ರೆಡಿ ಸಪ್ಲೈ ಕೊಟ್ಟಿದ್ದೀವಲ್ಲ ಅದರಿಂದನೇ ಆಫ್ ಆಗುತ್ತೆ ಎಸ್ ಸಿ ಆರ್. ಒನ್ಸ್ ದಿ ಎಸ್ ಸಿ ಆರ್ ಇಸ್ ಟರ್ನ್ಡ್ ಆನ್, ಎಸ್ ಸಿ ಆರ್ ಬಿಕಮ್ಸ್ ಟರ್ನ್ಸ್ ಆಫ್ by using only the AC supply. That means it does not requires any external components to turn off the SCR. ಓಕೆನಾ. ಅಂದರೆ it uses the supply voltage to turn off the SCR. Hence it is also called as line commutation. ಸೊ ನ್ಯಾಚುರಲ್ ಕಾಂಪಿಟೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೈನ್, LINE, ಲೈನ್ ಕಾಂಪಿಟೇಷನ್ ಅಂತ ಕೂಡ ಕರಿತೀವಿ. ಯಾಕಂದರೆ ಎ ಸಿ ಸಪ್ಲೈ ಯೂಸ್ ಮಾಡ್ತೀವಿ ಇಲ್ಲಿ. ಎ ಸಿ ಸಪ್ಲೈ ಯೂಸ್ ಮಾಡಿಕೊಂಡು ಎಸ್ ಸಿ ಆರ್ ಟರ್ನ್ ಆನ್ ಆಗಿರುತ್ತಲ್ಲ ಅದನ್ನು ಆಫ್ ಮಾಡ್ತೀವಿ, ಅದಕ್ಕೆ ಲೈನ್ ಕಾಂಪಿಟೇಷನ್ ಅಂತ ಕೂಡ ಕರಿತೀವಿ. ಓಕೆ. ಸೊ ಇಟ್ ಈಸ್ ಬೇಸಿಕಲಿ ಆಫ್ ವೇವ್ ರೆಕ್ಟಿಫೈ ಸರ್ಕ್ಯೂಟ್. ಇಟ್ ಯೂಸಸ್ ದಿ ಎ ಸಿ ಮೈನ್ ಸಪ್ಲೈ ಆ್ಯಸ್ ಇಟ್ಸ್ ಇನ್ಪುಟ್. ಸೊ ಎ ಸಿ ಸಪ್ಲೈ ತೊಗೊಳತ್ತಿದ್ದು ಇನ್ಪುಟ್ ಅದು ತೊಗೊಳುತ್ತೆ ಆ್ಯಂಡ್ ಗಿವ್ಸ್ ಡಿ ಸಿ ಸಪ್ಲೈ ಆ್ಯಸ್ ಇಟ್ಸ್ ಔಟ್ಪುಟ್. ಯಾಕಂದರೆ ನೋಡಿ ಇಲ್ಲಿ ಔಟ್ಪುಟ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕಂಟಿನ್ಯೂಸ್ ಎ ಸಿ ಸಪ್ಲೈ ಇರೋದು ಔಟ್ಪುಟ್ ಎಲ್ಲ ಏನಾಗಿದೆ ಅಂದರೆ ಅಲ್ಲಲ್ಲಿ ಓನ್ಲಿ ಪಾಸಿಟಿವ್ ಸೈಕಲ್ ಬಂದಿದೆ, ನೆಗೆಟಿವ್ ಆಫ್ ಸೈಕಲ್ ಬಂದಿಲ್ಲ. ಯಾಕಂದರೆ ನೆಗೆಟಿವ್ ಆಫ್ ಸೈಕಲ್ ಏನಾಗುತ್ತೆ, ಎಸ್ ಸಿ ಆರ್ ಆಫ್ ಆಗಿರುತ್ತೆ ಬಿಕಾಸ್ ಆಫ್ ದಿ ರಿವರ್ಸ್ ಬಯಾಸ್ ಅಲ್ವಾ, ರಿವರ್ಸ್ ಬಯಾಸ್ ಕಂಡೀಷನ್. ಅದಕ್ಕೆ ಹೇಳಿದೆ ನಿಮಗೆ, ಈ ಎ ಸಿ ಸಪ್ಲೈಯಲ್ಲಿ ಏನಾಗುತ್ತೆ, ಓನ್ಲಿ ಪಾಸಿಟಿವ್ ಆಫ್ ಸೈಕಲ್ ಸಪ್ಲೈಯಲ್ಲಿ ಏನಾಗುತ್ತೆ ಎಸ್ ಸಿ ಆರ್ ಆನ್ ಆಗುತ್ತೆ. ನೆಗೆಟಿವ್ ಸಪ್ಲೈ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತಲ್ವಾ, ಇದಕ್ಕೆ ಯಾವುದೇ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಬೇಕಾಗಿಲ್ಲ ಆಫ್ ಮಾಡೋದಕ್ಕೆ. ಸೊ ನಮ್ಮ ಏನಪ್ಪ ಅಂದರೆ ಕಾಂಪಿಟೇಷನ್ ಸರ್ಕ್ಯೂಟಲ್ಲಿ ನಾವು ಆಫ್ ಮಾಡಬೇಕು ಎಸ್ ಸಿ ಆರ್ನ ಅಷ್ಟೇ ಅಲ್ವಾ. ಸೊ ಯಾವಾಗ ಆಫ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಸಪ್ಲೈ ಬಂದಾಗ ಆಫ್ ಆಗುತ್ತಲ್ವಾ, ಅಷ್ಟೇ ನಮಗೆ ಬೇಕಾಗಿರೋದು. ಸೊ ದಿ ಎಸ್ ಸಿ ಆರ್ ಇಸ್ ಹಿಯರ್ ಇನ್ ದಿಸ್ ವೇವ್ ಫಾರ್ಮ್ ಯು ಕ್ಯಾನ್ ಅಬ್ಸರ್ವ್ ದಟ್ ದಿ ಎಸ್ ಸಿ ಆರ್ ಇಸ್ ಟ್ರಿಗರ್ಡ್ ಇನ್ ದಿ ಪಾಸಿಟಿವ್ ಆಫ್ ಸೈಕಲ್ ಅಟ್ ದಿ ಇನ್ಸ್ಟೆಂಟ್ ಆಲ್ಫಾ. ಇಲ್ಲಿ ಆಲ್ಫಾ ಅಂತ ಇದೆ ನೋಡಿ, ಎ ಸಿ ಸಪ್ಲೈ ಕೊಟ್ಟಿದ್ದೀವಿ, ಔಟ್ಪುಟ್ ವೋಲ್ಟೇಜ್ ವಿ ನಾಟ್ ಆಲ್ಫಾ ಅಂತ ಇದೆಯಲ್ಲ ಝೀರೋ ಆದಮೇಲೆ, ಆ ಇನ್ಸ್ಟೆಂಟಲ್ಲಿ ಏನಾಗುತ್ತೆ ಎಸ್ ಸಿ ಆರ್ ಆನ್ ಆಗುತ್ತೆ. ಓಕೆ. ಸೊ ಸಿನ್ಸ್ ದಿ ಎಸ್ ಸಿ ಆರ್ ಇಸ್ ಫಾರ್ವರ್ಡ್ ಬಯಾಸ್ಡ್, ಇಟ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್ ಆ್ಯಂಡ್ ದಿ ಲೋಡ್ ಕರೆಂಟ್ ಐ ನಾಟ್, ಇಲ್ಲಿ ನೋಡಿ ಔಟ್ಪುಟ್ ಕರೆಂಟ್ ಐ ನಾಟ್ starts flowing through the load resistor. Okay. You may observe the output voltage and current waveforms which are both are similar. ಎರಡು ನೋಡೋಕ್ಕೆ ಸೇಮ್ ಇದೆ ಬಿಕಾಸ್ ಆಫ್ ದಿ ರೆಸಿಸ್ಟಿವ್ ಲೋಡ್.
ಸೊ ರೆಜಿಸ್ಟರ್ ಇರೋದ್ರಿಂದ ಲೋಡಾಗಿ ಯೂಸ್ ಮಾಡಿದ್ರೆ ಲೋಡ್ ರೆಜಿಸ್ಟರ್ ಮಾತ್ರ ಯೂಸ್ ಮಾಡಿದ್ದೀವಿ. ಅದಕ್ಕೆ ಅಕಾರ್ಡಿಂಗ್ ಟು ಓಮ್ಸ್ ಲೈನು ಔಟ್ಪುಟ್ ಕರೆಂಟ್ ಹಿಯರ್ ಔಟ್ಪುಟ್ ಕರೆಂಟ್ I0 = V0/R ಅಲ್ವಾ. I = V/R ತಾನೆ. ಸೊ I0 = V0/R ಅಂತ ತಗೊತೀವಿ. ಸೊ ರೆಜಿಸ್ಟಿವ್ ಲೋಡ್ ಆಗಿರೋದು I0 = V0/R /R. ಸೊ I0 is there ಅಂದರೆ ಔಟ್ಪುಟ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಔಟ್ಪುಟ್ ವೋಲ್ಟೇಜ್ ಅಲ್ವಾ. ಅದಕ್ಕೆ ಔಟ್ಪುಟ್ ವೋಲ್ಟೇಜ್ ಮತ್ತು ಔಟ್ಪುಟ್ ಕರೆಂಟ್ ವೇವ್ ಫಾರ್ಮ್ ಎರಡೂ ಕೂಡ ಸೇಮ್ ಇದೆ ನೋಡೋದಕ್ಕೆ ಇಲ್ಲಿ. ಸೊ ಬಿಕಾಸ್ ಆಫ್ ದಿ ರೆಸಿಸ್ಟಿವ್ ಲೋಡ್ ಔಟ್ಪುಟ್ ಕರೆಂಟ್ I0 = V0 ಔಟ್ಪುಟ್ ವೋಲ್ಟೇಜ್ ಡಿವೈಡ್ ಬೈ ದಿ ರೆಜಿಸ್ಟರ್ R V0/R. Okay. So hence the shape of the output current and output voltage is same because of the resistor load. Both output current and output voltage waveforms are similar or same here. Okay. So next you can observe that the output current is basically SCR current here. So at the instant pi the supply voltage is 0 ಅಲ್ವಾ. ನೋಡಿ 0 ಆದಮೇಲೆ ಈ ಪೈ ಅಂತಿದೆ ನೋಡಿ, ಪೈ ಅಂದರೆ 180 ಡಿಗ್ರಿ. ಅಲ್ಲೇನಾಗುತ್ತೆ, ಪಾಸಿಟಿವ್ ಹಾಫ್ ಸೈಕಲ್ ಕಂಪ್ಲೀಟ್ ಆದಮೇಲೆ 0ಗೆ ಎಂಟ್ರಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಆ್ಯಸ್ ದಿ ಸಪ್ಲೈ ವೋಲ್ಟೇಜ್ ಇಸ್ 0 ಏನಾಗುತ್ತೆ, ದಿ ಕರೆಂಟ್ ಥ್ರೂ ದಿ SCR ಬಿಕಮ್ 0. ಕರೆಂಟ್ ಕೂಡ ಏನಾಗುತ್ತೆ 0. ಸಪ್ಲೈ 0 ಆದಾಗ ಏನಾಗುತ್ತೆ, ಕರೆಂಟ್ ಕೂಡ ಫ್ಲೋ ಆಗಲ್ಲ SCR ಅಲ್ಲಿ. ಅವಾಗ ಏನಾಗುತ್ತೆ, ದಿ SCR ಆಟೋಮೆಟಿಕಲಿ ಟರ್ನ್ಸ್ ಆಫ್ ಆಗುತ್ತೆ. ನೆಕ್ಸ್ಟ್ ದಿ ಸಪ್ಲೈ ವೋಲ್ಟೇಜ್ ಬಿಕಮ್ಸ್ ನೆಗೆಟಿವ್ ಅಲ್ವಾ. ಸೊ ದೆನ್ ದಿ ಸಪ್ಲೈ ವೋಲ್ಟೇಜ್ ಬಿಕಮ್ಸ್ ನೆಗೆಟಿವ್. 0 ಆದಮೇಲೆ ಏನಾಗುತ್ತೆ ನೋಡಿ, ಪಾಸಿಟಿವ್ ಸೈಕಲ್ ಏನಾಗುತ್ತೆ 0 ಹೋಗುತ್ತೆ. 0 ಹೋದಾಗ SCR ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗಲ್ವಲ್ಲ. ಅದಕ್ಕೆ ಆ 0 ಆದಮೇಲೆ ನೆಕ್ಸ್ಟ್ ನೆಗೆಟಿವ್ಗೆ ಎಂಟ್ರಿ, ನೆಗೆಟಿವ್ ಸಪ್ಲೈ ಬರುತ್ತೆ ನಿಮಗೆ. ಸೊ ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಸಪ್ಲೈ ಏನಾಗುತ್ತೆ, ದಿ SCR ಬಿಕಮ್ಸ್ ಟರ್ನ್ಸ್ ಆಫ್, ಅಂದರೆ ದಿ SCR ರಿಮೈನ್ಸ್ ಇನ್ ಆಫ್ ಕಂಡೀಷನ್. ದಿ SCR ಡಸ್ ನಾಟ್ ಕಂಡಕ್ಟ್. SCR ಆನ್ ಆಗೋದಿಲ್ಲ, ಆಫಲ್ಲೇ ಇರುತ್ತೆ. ಯಾಕಂದರೆ 0 ಆದಾಗಲೇ ಈ ಸಪ್ಲೈ ವೋಲ್ಟೇಜ್ 0 ಆದಾಗ ಆಫ್ ಆಗುತ್ತಲ್ಲ SCR, ಅದೇನಾಗುತ್ತೆ, ಇಟ್ ರಿಮೈನ್ಸ್ ಇನ್ ಆಫ್ ಕಂಡೀಷನ್ because of the negative voltage supply. So this negative voltage imposes reverse bias ಕೊಡೋದ್ರಿಂದ SCRಗೆ it imposes reverse bias across the SCR. The SCR remains in off condition. So the natural commutation takes place without using an external components here. Okay. So here the natural commutation takes place only when the supply voltage is AC ಸಪ್ಲೈ ಇದ್ದರೆ ಮಾತ್ರ ಈ ಥರ ನ್ಯಾಚುರಲ್ ಕಾಂಪಿಟೇಷನ್ ಆಗುತ್ತೆ. AC ಸಪ್ಲೈ ಇದ್ದರೆ ಏನಾಗುತ್ತೆ, ಪಾಸಿಟಿವ್ ಸಪ್ಲೈ ಇದ್ದಾಗ SCR ಆನ್ ಆಗಿರುತ್ತೆ. 0 ಹೋಗಿ ಸಪ್ಲೈ ವೋಲ್ಟೇಜ್ 0 ಆಗಿ ಮತ್ತು ನೆಗೆಟಿವ್ ಸಪ್ಲೈ ಬಂದಾಗ ಏನಾಗುತ್ತೆ, SCR ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಅದನ್ನು ನ್ಯಾಚುರಲ್ ಕಾಂಪಿಟೇಷನ್ ಅಂತ ಕರಿತೀವಿ. ಸೊ ಫರ್ದರ್ ದೇರ್ ಇಸ್ ನೋ ಟೈಪ್ಸ್ ಆಫ್ ನ್ಯಾಚುರಲ್ ಕಾಂಪಿಟೇಷನ್. ಇದರಲ್ಲಿ ನ್ಯಾಚುರಲ್ ಕಾಂಪಿಟೇಷನ್ ಟೈಪ್ಸ್ ಯಾವುದೂ ಬರೋಲ್ಲ ನಮಗೆ. ನೀವು AC ಸಪ್ಲೈ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ AC ಸಪ್ಲೈ ಯೂಸ್ ಮಾಡಿ SCR ಆನ್ ಆಗಿರೋದು ಆಫ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಕಾಂಪಿಟೇಷನ್. ಅಗೇನ್ ಟೈಪ್ಸ್ ಆಫ್ ನ್ಯಾಚುರಲ್ ಕಾಂಪಿಟೇಷನ್ ಇಲ್ಲ ನಿಮಗೆ ಇದರಲ್ಲಿ. ಓಕೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಫೋರ್ಸ್ಡ್ ಕಾಂಪಿಟೇಷನ್. ಏನಿದು ಫೋರ್ಸ್ಡ್ ಕಾಂಪಿಟೇಷನ್, ಅದಕ್ಕೂ ಇದಕ್ಕೆ ಏನಪ್ಪ ಡಿಫ್ರೆನ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ದಿ ನ್ಯಾಚುರಲ್ ಕಾಂಪಿಟೇಷನ್ ಯೂಸಸ್ ಫೋರ್ಸ್ಡ್ ಕಾಂಪಿಟೇಷನ್ ಈಸ್ ಯೂಸ್ಡ್ ಓನ್ಲಿ ವೆನ್ ದಿ ಸಪ್ಲೈ ವೋಲ್ಟೇಜ್ ಇಸ್ DC. ಇಲ್ಲಿ AC ಸಪ್ಲೈ ಕೊಟ್ವಿ ನ್ಯಾಚುರಲ್ ಕಾಂಪಿಟೇಷನ್. ಇಲ್ಲಿ ಯಾವಾಗೆಲ್ಲ DC ಸಪ್ಲೈ ಇರುತ್ತೋ ಅಲ್ಲಿ ಮಾತ್ರ ನಾವು ಫೋರ್ಸ್ಡ್ ಕಾಂಪಿಟೇಷನ್ ಯೂಸ್ ಮಾಡ್ತೀವಿ. ಓಕೆ. ಸೊ ದಿ ಕಾಂಪಿಟೇಷನ್ ಸರ್ಕ್ಯೂಟ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದಿ SCR ಹಿಯರ್. ನೋಡಿ, ಅಕ್ರಾಸ್ ದಿ SCR LC ಸರ್ಕ್ಯೂಟ್ ಯೂಸ್ ಮಾಡಿದ್ದೀವಲ್ವಾ, ದಟ್ LC ಸರ್ಕ್ಯೂಟ್ ಇಸ್ ದಿ ಎಕ್ಸ್ಟರ್ನಲ್ ಕಾಂಪಿಟೇಷನ್ ಸರ್ಕ್ಯೂಟ್. ಅಂದರೆ ದಿ ಫೋರ್ಸ್ಡ್ ಕಾಂಪಿಟೇಷನ್ ಮೇಕ್ ಯೂಸ್ ಆಫ್ ಆನ್ ಎಕ್ಸ್ಟರ್ನಲ್ ಕಾಂಪಿಟೇಷನ್ ಸರ್ಕ್ಯೂಟ್ ಟು ಟರ್ನ್ ಆಫ್ ದಿ SCR ಡಿವೈಸ್ ಹಿಯರ್. ಓಕೆ. ದಿ ಕಾಂಪಿಟೇಷನ್ ಸರ್ಕ್ಯೂಟ್ ಈಸ್ ನಾರ್ಮಲಿ LC ಸರ್ಕ್ಯೂಟ್ ಹಿಯರ್. LC ಸರ್ಕ್ಯೂಟ್ ನಾರ್ಮಲಾಗಿ ಯೂಸ್ ಮಾಡ್ತೀವಿ. ದಿ LC ಸರ್ಕ್ಯೂಟ್ ಸ್ಟೋರ್ಡ್ ಎನರ್ಜಿ ವೆನ್ ದಿ SCR is in on. ಅಂದರೆ ಯಾವಾಗೆಲ್ಲ SCR ಆನ್ ಆಗುತ್ತೋ ಅವಾಗ ಏನಾಗುತ್ತೆ, LC ಸರ್ಕ್ಯೂಟು ಸಮ್ ಅಮೌಂಟ್ ಆಫ್ ಎನರ್ಜಿ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಿಸ್ ಎನರ್ಜಿ ಈಸ್ ಯೂಸ್ ಟು ಟರ್ನ್ ಆಫ್ ದಿ SCR. ಇದೇ ಸೇಮ್ ಅಂದರೆ ಸ್ಟೋರ್ಡ್ ಎನರ್ಜಿ ಏನಿರುತ್ತಲ್ಲ, SCR ಆನ್ ಆದಾಗ DC ಸಪ್ಲೈ ಯೂಸ್ ಮಾಡಿಕೊಂಡು SCR ಯಾವಾಗೆಲ್ಲ ಆನ್ ಆಗುತ್ತೆ ಅವಾಗ L ಮತ್ತು C ಇಂಡಕ್ಟರ್ ಮತ್ತು ಕೆಪಾಸಿಟರಲ್ಲಿ ಸಮ್ ಅಮೌಂಟ್ ಆಫ್ ಚಾರ್ಜ್ ಸ್ಟೋರ್ ಆಗಿರುತ್ತೆ. ಅದೇ ಸ್ಟೋರ್ಡ್ ಚಾರ್ಜ್ ಯೂಸ್ ಮಾಡಿಕೊಂಡು SCR ನಾವು ಆಫ್ ಮಾಡ್ಬೋದು. ಓಕೆ. The LC circuit imposes, that means it gives the reverse bias across the SCR due to stored energy. So the forward current of SCR dropped below the holding current and the SCR turns off. ಅಷ್ಟೇ. ಸೊ ಇಲ್ಲಿ ಎಕ್ಸ್ಟರ್ನಲ್ ಕಾಂಪಿಟೇಷನ್ ಸರ್ಕ್ಯೂಟ್ ಯೂಸ್ ಮಾಡಿಕೊಂಡು, ಅಂದರೆ LC ಸರ್ಕ್ಯೂಟ್ ನಾರ್ಮಲ್ ಯೂಸ್ ಮಾಡಿಕೊಂಡು SCRನ ಆಫ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಫೋರ್ಸ್ಡ್ ಕಾಂಪಿಟೇಷನ್. ದಿ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಏನು ಫೋರ್ಸ್ಡ್ ಕಾಂಪಿಟೇಷನ್ ಮತ್ತು ನ್ಯಾಚುರಲ್ ಕಾಂಪಿಟೇಷನ್ ಅಂದರೆ, ನ್ಯಾಚುರಲ್ ಕಾಂಪಿಟೇಷನ್ ಮೇಯ್ನು AC ಸಪ್ಲೈ ಯೂಸ್ ಮಾಡ್ತೀವಿ, ಇಲ್ಲಿ DC ಸಪ್ಲೈ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಟೈಪ್ಸ್ ಆಫ್ ಫೋರ್ಸ್ಡ್ ಕಾಂಪಿಟೇಷನ್.
ಸೊ ನ್ಯಾಚುರಲ್ ಕಾಂಪಿಟೇಷನ್ ಯಾವುದೇ ಟೈಪ್ಸ್ ಇಲ್ಲ ಅಂತ ಹೇಳಿದೆ. ಬಟ್ ಏನಾಗುತ್ತೆ, ಫೋರ್ಸ್ಡ್ ಕಾಂಪಿಟೇಷನ್ ದೇರ್ ಆರ್ 4 types. There are 4 types. First one is resonant commutation, second one is auxiliary commutation, third one is complementary commutation, and fourth one is external pulse commutation. So these are the types of forced commutation. ಇದರಲ್ಲಿ ನಿಮಗೆ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಮಾತ್ರ ನಿಮಗೆ ಎಕ್ಸಾಂಪಲ್ ಇರುತ್ತೆ. ರೆಸೊನೆಂಟ್ ಕಮ್ಯುಟೇಷನು, ಆಕ್ಸಿಲರಿ ಕಮ್ಯುಟೇಷನು, ಕಾಂಪ್ಲಿಮೆಂಟರಿ ಕಮ್ಯುಟೇಷನ್. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಸಿ ವಾಟ್ ಆರ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ದಿ ನ್ಯಾಚುರಲ್ ಕಮ್ಯುಟೇಷನ್ ಆ್ಯಂಡ್ ಫೋರ್ಸ್ಡ್ ಕಮ್ಯುಟೇಷನ್. ಓಕೆ, ಸೊ here in natural commutation, no external components are required to turn off the SCR, whereas in forced commutation it requires an external components to turn off the SCR. Okay, so SCR mainly the LC circuit is used as an external circuit to turn off the SCR in forced commutation. So external components are required to turn off the SCR. Mainly the LC circuit is used here. Next, the natural commutation, in which the input for natural commutation is an AC voltage, whereas in forced commutation, the input for the forced commutation is DC voltage. And in natural commutation, no power loss takes place during the commutation, whereas in forced commutation, power loss may takes place in commutating components. In natural commutation, SCR turns off in the negative half cycle of the supply voltage. In the forced commutation, SCR can be turned off due to voltage or due to current or due to both. In natural commutation, cost of the commutation circuit is nil. ಯಾಕಂದರೆ ಓನ್ಲಿ ಎ ಸಿ ಸಪ್ಲೈ ಯೂಸ್ ಮಾಡ್ಕೊಂಡು ಆನ್ಲಿರೋ SCRನ ಆಫ್ ಮಾಡ್ತೀವಲ್ಲ, ಅದಕ್ಕೆ ಆನ್ಲಿರೋ SCRನ ಆಫ್ ಮಾಡೋಕ್ಕೆ ನ್ಯಾಚುರಲ್ ಕಾಂಪಿಟೇಷನಲ್ಲಿ ಯಾವುದೇ ಕಾಂಪಿಟೇಷನ್ ಸರ್ಕ್ಯೂಟ್ಸ್ ಬೇಕಾಗಿಲ್ಲ. ಬಟ್ ಏನಾಗುತ್ತೆ, ಫೋರ್ಸ್ಡ್ ಕಾಂಪಿಟೇಷನಲ್ಲಿ ಕಾಸ್ಟ್ ಆಫ್ ದಿ ಕಾಂಪಿಟೇಷನ್ ಸರ್ಕ್ಯೂಟ್ ಈಸ್ ಸಿಗ್ನಿಫಿಕೆಂಟ್, ಸ್ವಲ್ಪ ಇರುತ್ತೆ. ಎಲ್ ಆ್ಯಂಡ್ ಸಿ ಯೂಸ್ ಮಾಡ್ತೀವಲ್ಲ ಕಾಮನ್ ಆಗಿ, ಇಂಡಕ್ಟರ್ ಕೆಪಾಸಿಟರ್, ಅದಕ್ಕೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ನ್ಯಾಚುರಲ್ ಕಾಂಪಿಟೇಷನ್, ಇಟ್ ಈಸ್ ಯೂಸ್ಡ್ ಮೇನ್ಲಿ ಇನ್ AC voltage controllers, control rectifiers, etc. The forced commutation circuits are used mainly in the choppers, inverters, etc. Okay. Next, we move on to the first type of forced commutation, yadu resonant commutation. So this is also called as self commutation. So this is the circuit diagram of the resonant commutation. Here the DC supply is given to the L and C components through the SCR. So here L and C are the commutation components alva, external commutation circuits idu. L and C use ಮಾಡ್ಕೊಂಡು SCR ನ ಆಫ್ ಮಾಡ್ತೀವಿ ಇಲ್ಲಿ. Okay, so in this resonant commutation, we can observe that at the instant T0, okay, at the instant ನೋಡಿ T0 ಅಂತಿದೆಯಲ್ಲ ಫಸ್ಟ್ ನಲ್ಲಿ, at the instant T0 the SCR will turns on. So by the application of the SCR trigger pulse at the instant T0, ಏನಾಗುತ್ತೆ, SCR ಆನ್ ಆಗುತ್ತೆ. ಸೊ ನೋಡಿ ಇಲ್ಲಿ ಎಕ್ಸ್ಟರ್ನಲ್ ನೋಡಿ ರೆಸೊನೆಂಟ್ ಕಾಂಪಿಟೇಷನ್ ಅಂದರೆ ಏನೋ, ಇಟ್ ಈಸ್ ಅ ಟೈಪ್ ಆಫ್ ಫೋರ್ಸ್ಡ್ ಕಾಂಪಿಟೇಷನ್. ಇಲ್ಲಿ ಅಂದರೆ ಫೋರ್ಸ್ಡ್ ಕಾಂಪಿಟೇಷನ್ ಮೀನ್ಸ್ ಇಟ್ ಮೇಕ್ ಯೂಸ್ ಆಫ್ ಸಮ್ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಅಲ್ವಾ, ಎಕ್ಸ್ಟರ್ನಲ್ ಕಾಂಪೊನೆಂಟ್ಸು ಟು ಟರ್ನ್ ಆಫ್ ದಿ SCR. ಇಲ್ಲಿ ನಾವು ಏನು ಮಾಡಿದ್ವಿ, L ಆ್ಯಂಡ್ C ಇಂಡಕ್ಟರ್ ಮತ್ತು ಕೆಪಾಸಿಟರ್ನ ನಾವು ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಯಾವುದಕ್ಕೆ, SCRನ ಆಫ್ ಮಾಡಲಿಕ್ಕೆ, ಟರ್ನ್ ಆಫ್ ಮಾಡೋದಕ್ಕೆ. SCRನ ಆಫ್ ಮಾಡಬೇಕು ನೀವು ಅಷ್ಟೇ ಇಲ್ಲಿ. ಸೊ SCR ಆಫ್ ಮಾಡೋಕ್ಕೆ L ಆ್ಯಂಡ್ C ಕಾಂಪೊನೆಂಟ್ನ ನಾವು ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಆಗಿ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ದಿ SCR is turned off due to the natural characteristics of the L and C circuits here. So let us consider the SCR T1. ನೋಡಿ SCR ಇಲ್ಲಿ ಫಸ್ಟ್ ಒಂದೇ ಒಂದು SCR ಇದೆ. ದಿ SCR is triggered at the instant T0. ಇಲ್ಲಿ T0 ಅಂತಿದೆಯಲ್ಲ, SCR triggering plus T0. at the instant T0 ಏನಾಗುತ್ತೆ, SCR will be triggered. Then the current starts flowing through the SCR. ಸೊ ಯಾವಾಗ SCR ಆನ್ ಆಗುತ್ತೋ ಆವಾಗ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಸೊ ದಿ ಸೇಮ್ SCR ಕರೆಂಟ್ ವಿಲ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಥ್ರೂ ದಿ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್, L ಆ್ಯಂಡ್ C ನಲ್ಲಿ ಕೂಡ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಬಿಕಾಸ್ ಆಫ್ ದಿ ಇಂಡಕ್ಟೆನ್ಸ್, ದಿ ಕರೆಂಟ್ ಥ್ರೂ ದಿ SCR ಇನ್ಕ್ರೀಸಸ್ ಸ್ಲೋಲಿ. ನೋಡಿ ಇಲ್ಲಿ ಇಂಡಕ್ಟೆನ್ಸ್ ಇರೋದ್ರಿಂದ ಸೊ ಏನಾಗುತ್ತೆ, ಎನರ್ಜಿ ಅಂದರೆ ಅದರಲ್ಲಿ ಚಾರ್ಜ್ ಅಂದರೆ ಕರೆಂಟ್ ಫ್ಲೋ ಆಗೋದ್ರಿಂದ ಏನಾಗುತ್ತೆ, SCR ಕರೆಂಟ್ ಕೂಡ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಸೆಕೆಂಡ್ ವೇವ್ ಫಾರ್ಮು, ಕರೆಂಟ್ ಥ್ರೂ ದಿ ಇಂಡಕ್ಟೆನ್ಸ್ ಆರ್ SCR I of t ಅಂತಿದೆ ನೋಡಿ.
ಸೊ ಏನಾಗುತ್ತೆ ಆಫ್ಟರ್ ಟಿ ನಾಟ್ ಏನಾಗಿದೆ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕರೆಂಟ್ ಎಸ್ ಸಿ ಆರ್ ಕರೆಂಟ್. ಯಾಕೆ ಅಂದರೆ ಇಂಡಕ್ಟೆನ್ಸ್ ಯೂಸ್ ಮಾಡಿ ಇಂಡಕ್ಟೆನ್ಸ್ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಕರೆಂಟು ಥ್ರೂ ದಿ ಎಸ್ ಸಿ ಆರ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದೆನ್ ದಿ ಕೆಪಾಸಿಟರ್ ಸ್ಟಾರ್ಟ್ಸ್ ಚಾರ್ಜಿಂಗ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಕರೆಂಟ್ ಫ್ಲೋ ಆಗುತ್ತಲ್ಲ ಇಂಡಕ್ಟ್ರಿಂದ ಕೆಪಾಸಿಟರ್ ಕೂಡ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ ನೋಡಿ ಥರ್ಡ್ ವೇವ್ ಫಾರ್ಮ್ ಇದೆ ನೋಡಿ ಕೆಪಾಸಿಟರ್ ವೋಲ್ಟೇಜ್ ವಿ ಸಿ ಆಫ್ ಟಿ. ಸೊ ಅಲ್ಲಿ ಕೂಡ ನೋಡಿ ಆಫ್ಟರ್ ಟಿ ನಾಟ್ ಏನಾಗಿದೆ ಕೆಪಾಸಿಟರ್ ವೋಲ್ಟೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಓಕೆ, ಸೊ ಅಟ್ ಇನ್ಸ್ಟೆಂಟ್ ಟಿ ನಾಟ್ ಆಗಿದೆ ಟಿ ಒನ್ ಅಂತ ಇದೆ ನೋಡಿ. ಟಿ ಒನ್ ಏನಾಗುತ್ತೆ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಇಂಡಕ್ಟೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ವಿಲ್ ರೀಚಸ್ ಇಟ್ಸ್ ಮ್ಯಾಕ್ಸಿಮಮ್ ಪೊಸಿಷನ್. ಅಂದರೆ ಐ ಆಫ್ ಟಿ ಇದೆಲ್ಲ ಮ್ಯಾಕ್ಸಿಮಮ್ ಹೋಗುತ್ತೆ. ಮ್ಯಾಕ್ಸಿಮಮ್ ಅದು ಯಾವಾಗ ಅಟ್ ದಿ ಇನ್ಸ್ಟೆಂಟ್ ಟಿ ಒನ್ ಏನಾಗಿದೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಎಸ್ ಸಿ ಆರ್ ಬಿಕಮ್ಸ್ ವೆರಿ ಹೈ. ಮ್ಯಾಕ್ಸಿಮಮ್ಗೆ ರೀಚ್ ಆಗುತ್ತೆ ಟಿ ಒನ್ ಅಟ್ ದಿ ಇನ್ಸ್ಟೆಂಟ್ ಟಿ ಒನ್. ಓಕೆ, ಅಟ್ ದಿ ಸೇಮ್ ಇನ್ಸ್ಟೆಂಟ್ ಟಿ ಒನ್ ಏನಾಗುತ್ತೆ ದಿ ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ ವಿ ಸಿ ಆಫ್ ಟಿ ಬಿಕಮ್ಸ್ ಈಕ್ವಲ್ ಟು ಸಪ್ಲೈ ವೋಲ್ಟೇಜ್ ವಿ ಎಸ್. ನೋಡಿ ವಿ ಎಸ್ ಅಂತ ಈ ಕಡೆ ಲೆಫ್ಟಲ್ಲಿ ಇದೆ ಡಾಟೆಡ್ ಲೈನಲ್ಲಿ. ಸೊ ಅಟ್ ಇನ್ಸ್ಟೆಂಟ್ ಟಿ ಒನ್ ಏನಾಗುತ್ತೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಇಂಡಕ್ಟೆನ್ಸ್ ಆರ್ ಕೆಪಾಸಿಟರ್ ಎಸ್ ಸಿ ಆರ್ ಏನಾಗುತ್ತೆ ಈ ಎಸ್ ಸಿ ಆರ್ ಸೇಮ್ ಕರೆಂಟು ಎಸ್ ಸಿ ಆರ್ ಫ್ಲೋ ಆಗೋ ಸೇಮ್ ಕರೆಂಟು ಇಂಡಕ್ಟ್ರಿಗೂ ಬರುತ್ತಲ್ಲ ಆ ಕರೆಂಟು ಏನಾಗುತ್ತೆ ಹಿಂಗೆ ಮ್ಯಾಕ್ಸಿಮಮ್ ಇರುತ್ತೆ ಅಟ್ ದಿ ಇನ್ಸ್ಟೆಂಟ್ ಟಿ ಒನಲ್ಲಿ. ಟಿ ಒನ್ ಇದೆ ನೋಡಿ ಡಾಟೆಡ್ ಲೈನಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು. ಸೇಮ್ ಈ ಕಡೆ ಲೆಫ್ಟಿಗೆ ಬಂದಾಗ ಏನಾಗುತ್ತೆ ಕೆಪಾಸಿಟರ್ ವೋಲ್ಟೇಜ್ ಬಿಕಮ್ಸ್ ಈಕ್ವಲ್ ಟು ಸಪ್ಲೈ ವೋಲ್ಟೇಜ್ ಈಕ್ವಲ್ ಆಗಿರುತ್ತೆ ಟಿ ಒನಲ್ಲಿ. ಓಕೆ, ಸೊ ಆಫ್ಟರ್ ದಿ ಇನ್ಸ್ಟೆಂಟ್ ಟಿ ಒನ್ ಏನಾಗುತ್ತೆ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಇಂಡಕ್ಟರ್ ಆರ್ ವಾಟ್ ವಿ ಕಾಲ್ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಎಸ್ ಸಿ ಆರ್ ಬಿಕಮ್ಸ್ ಕೀಪ್ಸ್ ಆನ್ ಡಿಕ್ರೀಸಿಂಗ್. ಆಫ್ಟರ್ ಟಿ ಒನ್ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗಿದೆ ಇದು ಕರೆಂಟು. ಅಗೇನ್ ಏನಾಗುತ್ತೆ ಆಫ್ಟರ್ ಇನ್ಸ್ಟೆಂಟ್ ಟಿ ಒನ್ ದಿ ಕೆಪಾಸಿಟರ್ ವೋಲ್ಟೇಜ್ ಬಿಕಮ್ಸ್ ಇನ್ಕ್ರೀಸಸ್. ಅಂದರೆ ದಿ ಎಬೋವ್ ವಿ ಎಸ್ ಸಪ್ಲೈ ವೋಲ್ಟೇಜಿಂದ ಜಾಸ್ತಿ ಆಗ್ತಾ ಹೋಗಿದೆ ಇದು ಕೆಪಾಸಿಟರ್ ವೋಲ್ಟೇಜ್. ಓಕೆ, ಅಟ್ ದಿ ಇನ್ಸ್ಟೆಂಟ್ ಟಿ ಟು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಏನಾಗುತ್ತೆ ಬಟ್ ಕರೆಂಟ್ ಏನಾಗಿದೆ ಡಿಕ್ರೀಸ್ ಆಗ್ತಾ ಹೋಗಿದೆ ಬಟ್ ದಿ ಕರೆಂಟ್ ಈಸ್ ಮೈಂಟೈನ್ಡ್ ಇನ್ ದಿ ಸೇಮ್ ಡೈರೆಕ್ಷನ್. ಓಕೆನಾ, ಆಫ್ಟರ್ ಟಿ ಒನ್ ಕೂಡ ಏನಾಗಿದೆ ನೆಗೆಟಿವ್ ಅಂದರೆ ನೆಗೆಟಿವ್ ಏನೂ ಹೋಗಿಲ್ಲ ಸೇಮ್ ಡೈರೆಕ್ಷನ್ ಇರುತ್ತೆ ಕರೆಂಟು ಬಟ್ ಏನಾಗಿದೆ ಡಿಕ್ರೀಸ್ ಆಗ್ತಾ ಹೋಗಿದೆ ಇಲ್ಲಿ. ಓಕೆ, ಸೊ ದಿ ಇಂಡಕ್ಟೆನ್ಸ್ ವೋಲ್ಟೇಜ್ ಆಕ್ಟ್ಸ್ ಆಸ್ ಎ ಫಾರ್ವರ್ಡ್ ಬಯಾಸ್ ಫಾರ್ ದಿ ಎಸ್ ಸಿ ಆರ್ ಟಿ ಒನ್ ಹಿಯರ್. ಸೊ ದಿ ಕರೆಂಟ್ ಅಂದರೆ ಇಂಡಕ್ಟೆನ್ಸ್ ವೋಲ್ಟೇಜ್ ಏನಾಗಿದೆ ಇಂಡಕ್ಟೆನ್ಸಲ್ಲಿ ಚಾರ್ಜ್ ಆಗಿ ಏನಿರುತ್ತೆ ಇಂಡಕ್ಟೆನ್ಸ್ ಚಾರ್ಜು ಅದು ಫಾರ್ವರ್ಡ್ ಬಯಾಸ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ಸೇಮ್ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ. ಅಂದರೆ ಫಾರ್ವರ್ಡ್ ಬಯಾಸಲ್ಲಿ ಇರುತ್ತೆ ಕರೆಂಟ್ ಅಂದರೆ ಪಾಸಿಟಿವ್ ಕರೆಂಟ್ ಇರುತ್ತೆ ನೆಗೆಟಿವ್ ಹೋಗಲ್ಲ ಇಲ್ಲಿ ಆಫ್ಟರ್ ಟಿ ಒನ್ನು. ಓಕೆ, ಸೊ ದಿ ಕರೆಂಟ್ ಐ ಆಫ್ ಟಿ ಕೀಪ್ಸ್ ಆನ್ ಡಿಕ್ರೀಸಿಂಗ್ ಆಫ್ಟರ್ ದಿ ಇನ್ಸ್ಟೆಂಟ್ ಟಿ ಒನ್. ಸೊ ಸಿನ್ಸ್ ದಿ ಕರೆಂಟ್ ಐ ಆಫ್ ಟಿ ಫ್ಲೋಸ್ ಥ್ರೂ ದಿ ಕೆಪಾಸಿಟರ್ ಚಾರ್ಜಸ್ ಎಬೋವ್ ದಿ ಸಪ್ಲೈ ವೋಲ್ಟೇಜ್ ವಿ ಎಸ್ ಆಫ್ಟರ್ ದಿ ಇನ್ಸ್ಟೆಂಟ್ ಟಿ ಒನ್. ಸೊ ಈಗ ಸೇಮ್ ಕರೆಂಟ್ ಅಂದರೆ ಇಂಡಕ್ಟೆನ್ಸ್ ಕರೆಂಟು ಕೆಪಾಸಿಟರ್ ಕೂಡ ಫ್ಲೋ ಆಗೋದ್ರಿಂದ ಆಫ್ಟರ್ ದಿ ಇನ್ಸ್ಟೆಂಟ್ ಟಿ ಒನ್ ಕೂಡ ಏನಾಗುತ್ತೆ ಕೆಪಾಸಿಟರ್ ಏನಾದ್ರು ಚಾರ್ಜ್ ಆಗ್ತಾ ಹೋಗುತ್ತೆ ಎಬೋವ್ ದಿ ಸಪ್ಲೈ ವೋಲ್ಟೇಜ್ ವಿ ಎಸ್. ನೆಕ್ಸ್ಟ್ ವಿ ಕ್ಯಾನ್ ಅಬ್ಸರ್ವ್ ದಟ್ ಅಟ್ ದಿ ಇನ್ಸ್ಟೆಂಟ್ ಟಿ ಟು ದಿ ಕರೆಂಟ್ ಐ ಆಫ್ ಟಿ ಬಿಕಮ್ ಝೀರೋ. ಅಂದರೆ ಇಂಡಕ್ಟೆನ್ಸ್ ಕರೆಂಟ್ ಏನಾಗಿದೆ ಝೀರೋ ಆಗಿದೆ. ದಟ್ ಮೀನ್ಸ್ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಎಸ್ ಸಿ ಆರ್ ಗೋಸ್ ಟು ಝೀರೋ. ಸೊ ಇಂಡಕ್ಟೆನ್ಸ್ ಕರೆಂಟ್ ಝೀರೋ ಆಗಿದೆ ಅಂದರೆ ಏನಾಗುತ್ತೆ ಏನು ಇಂಡಿಕೇಟ್ ಮಾಡುತ್ತದು ಅಂದರೆ ಎಸ್ ಸಿ ಆರಲ್ಲಿ ಕರೆಂಟ್ ಫ್ಲೋ ಆಗ್ತಿಲ್ಲ ಅಂತ ಎಸ್ ಸಿ ಆರ್ ಏನಾಗುತ್ತೆ ಆಫ್ ಆಗಿದೆ ಅಂತ ಅಲ್ವಾ. ಸೊ ಏನಾಗುತ್ತೆ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಎಸ್ ಸಿ ಆರ್ ಆಲ್ಸೋ ಝೀರೋ. So the SCR turns off at the instant T2. Okay, so the capacitor voltage is greater than the supply voltage Vs, so it acts as a reverse bias to the SCR T1. SCR, so SCR ಅಂತ ಇದೆಯಲ್ಲ ಇಲ್ಲಿ. ಸೊ ಏನಾಗುತ್ತೆ at the instant T2 ಏನಾಗುತ್ತೆ ಕರೆಂಟ್ ಝೀರೋ ಆಗುತ್ತೆ. ಝೀರೋ ಆದಾಗ ಏನಾಗುತ್ತೆ ಇಲ್ಲಿ ಕೆಪಾಸಿಟರ್ ವೋಲ್ಟೇಜ್ ಇದೆಯಲ್ಲ ವಿ ಸಿ ಆಫ್ ಟಿ ಈಸ್ ಗ್ರೇಟರ್ ದನ್ ದಿ ಸಪ್ಲೈ ವೋಲ್ಟೇಜ್ ಆಗುತ್ತೆ. ಸಪ್ಲೈ ವೋಲ್ಟೇಜ್ ವಿ ಎಸ್ಗಿನ ಜಾಸ್ತಿ ಆದಾಗ ಏನಾಗುತ್ತೆ ಇಟ್ ಇಂಪೋಸಸ್ ಆರ್ ಗಿವ್ಸ್ ದಿ ರಿವರ್ಸ್ ಬಯಾಸ್ ಟು ದಿ ಎಸ್ ಸಿ ಆರ್. ರಿವರ್ಸ್ ಬಯಾಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅಂದರೆ ಅಕ್ರಾಸ್ ಎಸ್ ಸಿ ಆರ್ ರಿವರ್ಸ್ ಬಯಾಸ್ ಹೋದಾಗ ಏನಾಗುತ್ತೆ ಎಸ್ ಸಿ ಆರ್ ಆಫ್ ಆಗುತ್ತೆ. ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಎಸ್ ಸಿ ಆರ್ ಆ್ಯಂಡ್ ಆಲ್ಸೋ ಇಂಡಕ್ಟರ್. ಸೊ ಹೆನ್ಸ್ ದಿ ಎಸ್ ಸಿ ಆರ್ ಡಸ್ ನಾಟ್ ಕಂಡಕ್ಟ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಎಸ್ ಸಿ ಆರ್. ಏನಾಗುತ್ತೆ ನೋಡಿ ಲಾಸ್ಟ್ ವೇವ್ ಫಾರ್ಮ್ ಇದೆ ನೋಡಿ ಇಟ್ ಈಸ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಎಸ್ ಸಿ ಆರ್. ಸೊ ವೋಲ್ಟೇಜ್ ಅಕ್ರಾಸ್ ದಿ ಎಸ್ ಸಿ ಆರ್ ಬಿಕಮ್ಸ್ ನೆಗೆಟಿವ್ ಮೈನಸ್ ವಿ ಎಸ್ ಬಂದಿದೆ ನೋಡಿ ಆಫ್ಟರ್ ದಿ ಇನ್ಸ್ಟೆಂಟ್ ಟಿ ಟು ಲಾಸ್ಟ್ ವೇವ್ ಫಾರ್ಮ್ ಆ ಥರ ಇರುತ್ತೆ. ಸೊ ವಿತ್ ದಿ ಹೆಲ್ಪ್ ಆಫ್ ಎಲ್ ಆ್ಯಂಡ್ ಸಿ ವಿ ಕ್ಯಾನ್ ಟರ್ನ್ ಆಫ್ ದಿ ಎಸ್ ಸಿ ಆರ್ ಹಿಯರ್. ಸೊ ಡ್ಯೂ ಟು ದಿ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ L and C, the SCR becomes turns off in the resonant commutation. So it is also called as self commutation. Okay, so in the next class we can discuss the auxiliary commutation and other types of commutation. Okay.